Hi guys, welcome to my kitchen 3878. ಗೈಸ್ ನಾವೀಗ ಒಂದು ಪಪ್ಸ್ ಮಾಡಲಿಕ್ಕೆ ನಾನು ಆಲ್ರೆಡಿ ಎಗ್ ಮಸಾಲವನ್ನು ರೆಡಿ ಮಾಡಿದ್ದೇನೆ ನೋಡಿ ಗೈಸ್. ಎಗ್ ಮಸಾಲ ರೆಡಿ ಮಾಡಿದ್ದೇನೆ ನೋಡಿ ಗೈಸ್, ಕಾಣ್ತಾ ಇದೆಯಲ್ಲ, ಅದು ಅಂದರೆ ಸ್ವಲ್ಪ ತಣ್ಣಗಾಗಲಿ ಅಂತ ಆಲ್ರೆಡಿ ಬೇಗನೆ ಮಾಡಿ ಇಟ್ಟಿದ್ದೇನೆ. ಒಂದು 7 ಪಪ್ಸ್ ಇಲ್ಲದ್ರೆ 6 7 8 ಪಪ್ಸ್ ಮಾಡ್ಬೋದು ಗೈಸ್. ಇದರಲ್ಲಿ ಕುಕ್ಕರ್ ಯೂಸ್ ಮಾಡಿ ಓವನನ್ನು ಯೂಸ್ ಮಾಡದೆ ನಾವು ಹೇಗೆ ಪಪ್ಸ್ ಮಾಡೋದಂತ ಈಗ ತೋರಿಸ್ತೇನೆ ಗೈಸ್. ನೋಡಿ ಗೈಸ್. ಈಗ ನಾನು ಚಪಾತಿ ಹಿಟ್ಟನ್ನು ಪಪ್ಸ್ ಮಾಡಲಿಕ್ಕೆ ರೆಡಿ ಮಾಡಿದ್ದೇನೆ ನೋಡಿ ಗೈಸ್. ಒಂದು ದೊಡ್ಡ ಚಪಾತಿ ಮಾಡಿದ್ದೇನೆ. ಅದಕ್ಕೆ ನಾವು ಪದರ ಬರಬೇಕಲ್ಲ ಪಪ್ಸಿಗೆ, ಅದಕ್ಕೆ ನಾವು ಹೀಗೆ ಎಣ್ಣೆಯನ್ನು ಇಡೀ ಇದಕ್ಕೆ ಸಾವರಬೇಕು ನೋಡಿ ಗೈಸ್. ಇಡೀ ಇದಕ್ಕೆ ಹೀಗೆ ಮಾಡಿ ಇಡೀ ಇದಕ್ಕೆ ಎಣ್ಣೆ ಸವರಬೇಕು. ಅದನ್ನು ಫೋಲ್ಡ್ ಮಾಡಿ ಪುನಃ ನೋಡಿ ಗೈಸ್, ಹೀಗೆ ಇದಕ್ಕೆ ಪುನಃ ಸವರಬೇಕು. ಸರಿ ಎಣ್ಣೆ ಸವರಬೇಕು. ಆಗ ನಮಗೆ ಚಪಾತಿ ಪದರಾಗಿ ಕಾಣ್ತದೆ, ಪದರಾಗಿ ಬರ್ತದೆ ನೋಡಿ ಗೈಸ್. ಈಗ ಹೀಗೆ ರೆಡಿಯಾಗಿದೆ. ಇದನ್ನು ನಾನು ಲಟ್ಟಿಸ್ತೇನೆ ನೋಡಿ ಗೈಸ್. ಈಗ ಲಟ್ಟಿಸಿ ಆಯಿತು ಗೈಸ್. ನೋಡಿ ಗೈಸ್ ಹೇಗೆ ಕಾಣ್ತಾ ಇದೆ. ಇದಕ್ಕೆ ನಾವೀಗ ಕಟ್ ಮಾಡಿ ತೋರಿಸ್ತೇನೆ. ಇದರಲ್ಲಿ ಈ ದೊಡ್ಡ ಚಪಾತಿಯಲ್ಲಿ 4 ಭಾಗ ಮಾಡುವ ಪಪ್ಸ್ ಮಾಡಲಿಕ್ಕೆ ನೋಡಿ ಗೈಸ್. ಈಕ್ವಲ್ ಆಗಿ ಕಟ್ ಮಾಡಬೇಕು ಗೈಸ್. ಇದಕ್ಕೆ ಹೇಗೆ ಎಗ್ ಮಸಾಲವನ್ನು ಹೇಗೆ ಪಿಲ್ಲಪ್ಸ್ ಮಾಡೋದಂತ ತೋರಿಸ್ತೇನೆ ಗೈಸ್. ನೋಡಿ ಗೈಸ್, ನಾನೀಗ ಅದಕ್ಕೆ ಫಿಲ್ಲಪ್ಸ್ ಮಾಡ್ತೇನೆ ನೋಡಿ ಗೈಸ್. ನೋಡಿ ಗೈಸ್ ಕಾಣ್ತಾ ಇದೆಯಲ್ಲ. ಈಗ ನಾನು ಅದನ್ನೆಲ್ಲ ಫೋಲ್ಡ್ ಮಾಡಿ ತೋರಿಸ್ತೇನೆ. ಈಗ ಹೇಗೆ ಕಾಣ್ತಾ ಇದೆ ನೋಡಿ, ಫೋಲ್ಡ್ ಮಾಡಿ ಸ್ವಲ್ಪ ಚಿಕ್ಕದಾಗಿದೆ ನೋಡಿ ಗೈಸ್ ಹೇಗೆ ಕಾಣ್ತಾ ಇದೆ. ಈಗ ನಾವು ಕುಕ್ಕರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಕುಕ್ಕರ್ ಒಂದ್ಸಲ ಸರಿ ಬಿಸಿ ಆಗಬೇಕು. ನಂತರ ನಾವು ಎಣ್ಣೆ ಹಾಕಿ ನಂತರ ನಾವು ಸರಿಯಾಗಿ ಎಣ್ಣೆ ಹಾಕಬೇಕು. ಅದರ ಅಡಿ ತನಕ ಇರಬೇಕು ಎಣ್ಣೆ. ಮತ್ತು ಅದಕ್ಕೆ ಬಿಸಿಯಾದ ನಂತರ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೊಂದನ್ನೇ ಇಟ್ಟು ತೋರಿಸ್ತೇನೆ ನೋಡಿ ಗೈಸ್. ಈಗ 4 ಇದು ಸ್ವಲ್ಪ ಮೀಡಿಯಮ್ ಕುಕ್ಕರ್, ಇದರಲ್ಲಿ 4 ಇಟ್ಟಿದ್ದೇನೆ ನೋಡಿ ಗೈಸ್. ಇದನ್ನು ನಾವು ಪುನಃ ಇದಕ್ಕೆ ಕುಕ್ಕರಿಗೆ ವಿಸಿಲ್ ಮತ್ತು ಗ್ಯಾಸ್ಕೆಟನ್ನು ಹಾಕದೆ ಮುಚ್ಚಿ ಒಂದು 8 ನಿಮಿಷ ಇಲ್ಲದ್ರೆ 7 ನಿಮಿಷ ಬೇಯಿಸಿದರೆ ಸಾಕು ಗೈಸ್. ಓವನ್ ಇಲ್ಲದೆ ಕಾವಲಿಯಲ್ಲಿ ಸಹ ಮಾಡಬಹುದು ನೋಡಿ ಗೈಸ್. ನಾನು ಹೇಗೆ ಇಟ್ಟಿದ್ದೇನೆ ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ನೋಡಿ. ಅದನ್ನು ಕಾವಲಿಯಲ್ಲಿ ಮಾಡಿ ಮೀಡಿಯಮ್ ಗ್ಯಾಸ್ನಲ್ಲಿ ಇಟ್ಟು ಒಂದು 6-7 ನಿಮಿಷ ಬೇಯಿಸಿ ಫೋಲ್ಡ್ ಮಾಡಿ ಹಾಕುವ. ಹೇಗೆ ಕಾಣ್ತಾ ಇದೆ ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ. ಸ್ವಲ್ಪ ಕ್ರಿಪ್ಸಿಯಾಗಿ ಒಳಗೆ ಸಾಫ್ಟ್ ಹೇಗೆ ಕಾಣ್ತಾ ಇದೆ ನೋಡಿ ಗೈಸ್ ಹೇಗೆ ಕಾಣ್ತಾ ಇದೆ. ಒಂದು ಕಪ್ ಟೀಗೆ ಒಂದು 2 ಪಪ್ಸ್ ತಿಂದರೆ ಹೊಟ್ಟೆ ತುಂಬ ನೋಡಿ ಗೈಸ್. ವಾಚ್ ಮಾಡಿ ಹೇಗೆ ಕಾಣ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋ ನನ್ನದು ನೋಡ್ತಾ ಇದ್ದೀರವರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.